ನಮಸ್ಕಾರ. ಎಲ್ರಿಗೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಏನಿದು ಲಾ ಆಫ್ ಅಟ್ರಾಕ್ಷನು? ಹೇಗೆ ನಮ್ಮ ಜೀವನದಲ್ಲಿ ನಾನು ಏನು ಬೇಕಾದರೂ ಅದನ್ನು ಅಟ್ರಾಕ್ಟ್ ಮಾಡ್ಬೋದಾ? ಹೇಗೆ ಸಾಧ್ಯ? ಅಂತೆಲ್ಲ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಕೆಲವರು ಮೇಡಮ್ ನಾನು ಎಷ್ಟು ಏನಾದರೂ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀನಿ, ಜರ್ನಲಿಂಗ್ ಮಾಡ್ತೀನಿ, ವಿಷನ್ ಬೋರ್ಡ್ ಮಾಡ್ತೀನಿ, ನೀವು ಹೇಳಿದ್ದು ಎಲ್ಲ ಮಾಡಿದ್ದೀನಿ. ಆದರೂ ಯಾಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ? ಇದಕ್ಕೇನಾದರೂ ಟೆಕ್ನಿಕ್ ಇದೆಯಾ ಅಂತ ಹೇಳಿದರೆ ಹೌದು. ಇವತ್ತು ಎಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹೇಗೆ ನಿಮ್ಮ ನಿಮ್ಮ ಡ್ರೀಮ್ ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡೋದು, ನಿಮ್ಮ ಡ್ರೀಮ್ ಜಾಬನ್ನು ಅಟ್ರಾಕ್ಟ್ ಮಾಡೋದು, ನಿಮ್ಮ ಡ್ರೀಮ್ ಮನೇನ ಅಟ್ರಾಕ್ಟ್ ಮಾಡೋದು ಎಲ್ಲವನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೋಡಿ, ಯು ಅಟ್ರಾಕ್ಟ್ ವಾಟ್ ಯು ಆರ್. ಏನು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ, ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಏನೋ ದೊಡ್ಡ ಮ್ಯಾಜಿಕ್ ಅಂತಲ್ಲ. ಯಾವಾಗಲೂ ಅಷ್ಟೇ, ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಪುರೋಹಿತರು ನಿಮ್ಮನ್ನ ಮೊದಲನೇದಾಗಿ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಏನಾದರೂ ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂತ. ಹಾಗೆ ನಾವು ಯಾವಾಗ ಒಂದು ಸಂಕಲ್ಪವನ್ನು ಮಾಡ್ತೀವೋ ಹಾಗೆ ನಮಗೆ ಸಿದ್ಧಿ ಆಗ್ತಾ ಹೋಗುತ್ತೆ. ನಾವು ಒಂದು ಸಂಕಲ್ಪ ಮಾಡಿಬಿಟ್ಟು ಅಯ್ಯೋ ಪುರೋಹಿತರು ಒಂದು ನಿಮಿಷ ಬನ್ನಿ, ಇಲ್ಲಿ ಇನ್ನೊಂದು ಸಂಕಲ್ಪ ಮಾಡಬೇಕು, ಇನ್ನೊಂದು ನನ್ನ ಸಂಕಲ್ಪ ಬದಲಾಯಿಸಬೇಕು ಅಂತ ಆಗತ್ತಾ? ಇಲ್ಲ. ಒಂದು ಸಂಕಲ್ಪ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾಗಿ ಒಂದು ನಿರ್ಧಾರವನ್ನು ತಗೊಂಡಿರ್ತೀವಿ, ಅದನ್ನು ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಹಾಗೆ ಕೆಲವು ಸತಿ ನಾವೇನು ಮಾಡ್ತೀವಿ, ಕೆಲವು ಒಂದು ಜಾಬ್ ಆಗಿರಬಹುದು ಅಥವಾ ಒಂದು ಮನೆ ಆಗಿರಬಹುದು, ಇದೇ ಬೇಕು ಅಂತ ಹೇಳಿಬಿಟ್ಟು ಒಂದು ನಿರ್ದಿಷ್ಟವಾದ ಒಂದು ನಿರ್ಧಾರವನ್ನು ಮಾಡಬೇಕು. ಹಾಗೆ ನಮ್ಗೇನು ಬೇಕೋ ಅದು ಕ್ಲಾರಿಟಿ ಇರಬೇಕು ಅಲ್ವಾ? ಸೊ ಫಸ್ಟ್ ಮೊದಲನೇದಾಗಿ ನೀವು ಏನಾಗಿರ್ತೀರಾ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಎಕ್ಸಾಂಪಲ್, ನಾನು ಒಬ್ಬ ಅತೀ ಸುಂದರವಾಗಿರ್ತಕ್ಕಂಥವಳು, ಫಿಟ್ ಆಗಿರೋಳು, ಚೆನ್ನಾಗಿ ಓದ್ಕೊಂಡಿರೋಳನ್ನು ಮದುವೆ ಆಗಬೇಕು ಅಂತ ಹೇಳಿದ್ರೆ, ಅದು ನನ್ನಲ್ಲಿಲ್ಲ ಅಂತ ಹೇಳಿದರೆ ಆಕೆ ಯಾಕೆ ನನ್ನನ್ನು ಒಪ್ಕೋತಾಳೆ? ಮೊದಲನೇದಾಗಿ ನಾನು ಏನನ್ನು ಅಟ್ರಾಕ್ಟ್ ಮಾಡಬೇಕು ಅಂತಿರ್ತೀನೋ ಅದನ್ನು ನಾನು ಆಗ್ತಾ ಹೋಗಬೇಕು. ಎಕ್ಸಾಂಪಲ್ಲು, ನನಗೆ ಒಂದು ಕೆಲಸ ಇಷ್ಟ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಆ ಡ್ರೀಮ್ ಜಾಬನ್ನು ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದರೆ, ಆ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳ್ತಾರೆ. ಅದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ, ಯಾವಾಗ ನಿಮ್ಮ ಬ್ರೈನಿಗೆ ಅಥವಾ ಸಬ್ ಕಾನ್ಷಿಯಸ್ ಮೈಂಡಿಗೆ ಸುಳ್ಳು ಯಾವುದು ನಿಜ ಯಾವುದು ಅಂತ ಗೊತ್ತಾಗಲ್ಲ. ಎಕ್ಸಾಂಪಲ್ ಬೇಕಾದ್ರೆ ನೋಡಿ, ಕನ್ನಡಿ ಮುಂದೆ ಪ್ರತಿ ಸತಿ ನೀವು ಹೋದಾಗ ನಿಮಗೆ ನೀವು ಹೇಳ್ಕೊತಾ ಇರಿ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಅದ್ಭುತವಾಗಿ ನನಗೆ ಮೈ ಕಟ್ಟಿದೆ, ಹೀಗೆ ಹೇಳ್ಕೊತಾ ಹೋಗಿ ಜನ ನಿಮ್ಮನ್ನು ನೋಡಲಿಕ್ಕೂ ಅದೇ ಥರ ಶುರು ಮಾಡ್ತಾ ಹೋಗ್ತಾರೆ. ಯಾವಾಗ ನೀವು ನಿಮ್ಮ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ಸೆಲ್ಫ್ ಟಾಕನ್ನು ಮಾಡ್ಕೋತಾ ಹೋಗ್ತೀರಾ, ನಿಮ್ಮನ್ನೇ ನೀವು ಗೌರವಿಸ್ಕೊಳ್ದಿದ್ದಾಗ ಬೇರೆಯವರು ನಿಮ್ಮನ್ನು ಗೌರವಿಸಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸೊ ಹಾಗಾಗಿ ನೀವು ಏನಾಗಿರ್ತೀರೋ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಈಗ ಒಂದು ಡ್ರೀಮ್ ಜಾಬ್ ಅಂತ ಹೇಳಿದೆ ನಿಮಗೆ, ಆ ಜಾಬಿಗೆ ಹೋಗಬೇಕಾದ್ರೆ ಹೇಗೆ ಡ್ರೆಸ್ ಮಾಡ್ತೀರಾ? ಅದನ್ನು ನಾನು ಆ ಕೆಲಸ ಸಿಕ್ಕಿದ್ರೆ ಹಂಗೆ ಇರ್ತೀನಿ ಅನ್ನೋದು ಬದಲು ಇವತ್ತಿಂದನೇ ಹಾಗೆ ರೆಡಿ ಆಗಲಿಕ್ಕೆ ಶುರು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ಈ ವೀಕಲ್ಲಿ ಏನು ಮಾಡೋಣಪ್ಪ ಅಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಒಂದು ಟಾಕ್ಸಿಕ್ ಹ್ಯಾಬಿಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಬಾತ್ರೂಮ್ಗೆ ಹೋಗಬೇಕಾದ್ರೆ ಫೋನ್ ತೊಗೊಂಡು ಹೋಗೋದಾಗಿರಬಹುದು, ಅಥವಾ ಎದ್ದು ಹಾಸಿಗೆ ಮಡಚೆ ಇರಲ್ಲ, ಬೆಡ್ಶೀಟ್ ಎಷ್ಟು ಹೊತ್ತಾದ್ರೂ ಸಂಜೆ ಬಂದರೂ ಕೂಡ ಹಾಗೆ ಇರುತ್ತೆ, ಅಥವಾ ಒಂದು ಒದ್ದೆ ಟವಲನ್ನು ಹಾಗೆ ಹಾಕೋದಾಗಿರಬಹುದು, ಏನನ್ನು ತಗೋತೀವೋ ಹಾಗಾಗಿ ಇಟ್ಬಿಡೋದು, ಇದೆಲ್ಲವನ್ನು ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಹೇಗಿದೆಯಪ್ಪ ಅಂತ ಹೇಳಿದ್ರೆ ಚಕ್ರದ ಮೇಲೆ ಓಡ್ತಾ ಇರ್ತೀವಿ ನಾವು ಅಲ್ವಾ? ಸೊ ನಮ್ಗೆ ಯಾರಿಗೂ ನಾವೇನು ಹೇಳ್ತೀವಿ, ಅಯ್ಯೋ ನನಗೆ ಇದೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ. ನಿಮಗೆ ನೀವು ಅಟ್ಲೀಸ್ಟು ಸ್ವಲ್ಪ ಟೈಮನ್ನು ತಗೊಳ್ತಾ ಹೋಗಿ. ಒಂದು ಡಿಸಿಪ್ಲಿನ್ ಆಗಿರ್ತಕ್ಕಂತಹ ಲೈಫನ್ನು ಲೀಡ್ ಮಾಡಲಿಕ್ಕೆ ಶುರು ಮಾಡಿ. ಒಂದು ಯೋಗ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರಬಹುದು, ಮೆಡಿಟೇಷನ್ ಮಾಡೋದಾಗಿರಬಹುದು, ಒಳ್ಳೆ ರೀತಿಯ ಡ್ರೆಸ್ ಮಾಡೋದಾಗಿರ್ಬೋದು, ಕ್ರಿಸ್ಪ್ ಆಗಿರೋದಾಗಿರ್ಬೋದು, ಇದೆಲ್ಲವನ್ನು ನೀವು ಮಾಡ್ತಾ ಹೋದಾಗ ಆ ಥರ ಆಪರ್ಚುನಿಟಿಯನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಆ ಕೆಲಸಕ್ಕೆ ಹೋದಾಗ ನಾನು ಹೇಗಿರಬೇಕು ಅಂತ ಅನ್ಕೋತೀವೋ ಅದನ್ನು ಇವತ್ತಿಂದನೇ ಶುರು ಮಾಡಲಿಕ್ಕೆ ಶುರು ಮಾಡಿ, ಆಯಿತಾ? ಅಥವಾ ನಾನೊಂದು ಸ್ವಂತ ಮನೆ ತೊಗೊಂಡ್ಮೇಲೆ ಮನೆ ಕ್ಲೀನಾಗಿರ್ತೀನಿ ಅದಲ್ಲ, ಇವತ್ತು ನಾನು ಬಾಡಿಗೆ ಮನೇಲಿ ಇದ್ದೀನಿ ಅಂತ ಹೇಳಿದ್ರು ಆ ಮನೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಇಡಲಿಕ್ಕೆ ಸಾಧ್ಯನೋ, ಆ ಮನೆಯನ್ನು ಕ್ಲೀನಾಗಿ ಇಡೋದಾಗಿರಬಹುದು, ಆ ಮನೆಯನ್ನು ಉಪ್ಪು ನೀರಲ್ಲಿ ಹಾಕಿ ಮನೆಯನ್ನು ಒರೆಸೋದಾಗಿರ್ಬೋದು, ಇದೆಲ್ಲವೂ ಕೂಡ ಮನೆಯ ಎನರ್ಜಿ ವೈಬ್ರೇಷನನ್ನು ಬದಲಾಯಿಸ್ತಾ ಹೋಗುತ್ತೆ. ನಿಮಗೆ ಏನು ಬೇಕೋ ಅದನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ನೀವು ಶುರು ಮಾಡ್ತೀರಾ. ನಂತರ ನಂಬಿಕೆ ಅನ್ನೋದು ಮುಖ್ಯ ಅಲ್ವಾ? ಈಗ ಎಂಥದೇ ಒಂದು ಫಲವತ್ತಾದ ಒಂದು ಬೀಜವನ್ನು ಕೊಡ್ತೀನಿ, ಪ್ರತಿ ಸತಿ ಅದನ್ನು ಹೋಗಿ ಕೆಣಕ್ತಾ ಇರೋದು, ಬೆಳೆದು ಎಷ್ಟು ಮೊಳಕೆ ಕಟ್ಟಿದೆ, ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಎಷ್ಟೇ ಫಲವತ್ತಾದ ಬೀಜ ಕೂಡ ಗಿಡ ಮೊಳಕೆ ಹೊಡೆದು ಗಿಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಂಬಿಕೆ ಇಡಿ. ಈಗ ಆನ್ಲೈನಲ್ಲಿ ಏನಾದರೂ ಆರ್ಡರ್ ಮಾಡ್ತೀರಾ, ಪದೇ 5 ನಿಮಿಷಕ್ಕೂ ಚೆಕ್ ಮಾಡ್ತಿರ್ತೀರಾ, ಯಾವಾಗ ಅದು ಡೆಲಿವರಿ ಡೇಟ್ ಇರುತ್ತೋ ಅದು ಬರುತ್ತೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಆರಾಮಾಗಿರ್ತೀರಾ. ಹಾಗೆ ನೀವು ಕೂಡ ರಿಲ್ಯಾಕ್ಸ್ ಆಗಿರಿ. ಅದಕ್ಕೆ ಒಂದು ಟೈಮ್ ಲೈನನ್ನು ಕೊಡೋದು, ಒಂದು ಟೈಮ್ ಫ್ರೇಮನ್ನು ಕೊಡೋದನ್ನು ಮಾಡ್ತಾ ಹೋಗಬೇಡಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಕಾಮ್ನೆಸ್ ಅನ್ನೋದು ತುಂಬಾ ಮುಖ್ಯ.
ಪೇಷನ್ಸ್ ಅನ್ನೋದು ಇಟ್ಕೋಬೇಕು. ಯಾವಾಗಲೇ ಇರಲಿ ನಮ್ಮ ಜೀವನದಲ್ಲಿ ನಾವು ಏನನ್ನ ಸಾಧನೆ ಮಾಡಬೇಕಾದ್ರೂ ಪೇಷನ್ಸ್ ಮುಖ್ಯ ಅಲ್ವಾ? ಯಾವುದೇ ರೀತಿಯ ನಮಗೆ VIP ಟ್ರೀಟ್ಮೆಂಟ್ ಇಲ್ಲದೆ ಇದ್ರೂ ಕೂಡ ಅಂಥದ್ದೇ ಅಡ್ವರ್ಸಿಟಿಲಿ ಆಗಿರಲಿ, ಯಾರೋ ನಮ್ಮ ಹತ್ರ ಟ್ರೀಟ್ ಮಾಡ್ತಾ ಇರಲಿ, ಮಿಸ್ಬಿಹೇವ್ ಮಾಡ್ತಾ ಇರಲಿ, ಪೇಷನ್ಸ್ ಇದ್ದರೆ, ಕಾಮ್ನೆಸ್ ಇದ್ದರೆ ಅದು ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಪ್ರಪಂಚದ ಅತಿ ದೊಡ್ಡ ಲೀಡರ್ಗಳಿರ್ತಾರೆ, ಅವ್ರು ಏನು ಮನ್ಸು ಮಾಡಿದ್ರು ಕೂಡ ಅದನ್ನು ಸಾಧನೆ ಮಾಡ್ಬೋದು, ಅವರು ಏನು ಬೇಕಾದ್ರೂ ಡಿಸಿಷನ್ ತೊಗೊಳ್ಬೋದು ಅಂತ ಕೆಪಾಬಿಲಿಟಿ ಇರುತ್ತೆ. ಆದರೂ ಕೂಡ ಯಾರೋ ಒಬ್ರು ಪ್ರೊವೋಕ್ ಮಾಡ್ತಾ ಇದ್ರು ಎಷ್ಟು ಕಾಮಾಗಿರ್ತಾರೆ. ಆ ಕಾಮ್ನೆಸ್ ನೋಡಿದಿರಲ್ಲ, ಆ ಕಾಮ್ನೆಸ್ ನೋಡಿದ್ರೆ ಭಯ ಆಗತ್ತೆ. ಈಗ ನೀವು ನೋಡಿರ್ಬೋದು, ಎಲ್ಲೇ ಒಂದು ಕಾಡಲ್ಲಿ ಇದ್ರೂ ಅಷ್ಟೇ ಕೋತಿಗಳು ಚೀರಾಡ್ತಾ ಇರ್ತವೆ. ಆ ಕೋತಿಗಳನ್ನು ನಾವು ಸೀರಿಯಸ್ ಆಗಿ ತಗೋತೀವ? ಇಲ್ಲ. ಅದೇ ಒಂದು ಸಿಂಹ ಕಾಮಾಗಿ ಗರ್ಜನೆಯಿಂದ ಒಂದೊಂದ್ಸತಿ ಗರ್ಜಿಸಿದ್ರೆ ನಮಗೆ ಭಯ ಆಗುತ್ತೆ ಅಲ್ವಾ? ಆ ಕಾಮ್ನೆಸ್ ಇರಬೇಕು, ಆ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಬೇಕು, ಆ ಡೆಕೋರಮನ್ನು ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು. ಹಾಗಾಗಿ ಕಾಮ್ನೆಸ್ಸನ್ನು ಕಲಿತಾ ಹೋಗಿ. ನಂತರ ನೋಡಿ, ನಿಮಗೆ ನಾನು ಹೇಳ್ತಾ ಹೋದೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಏನನ್ನು ನೋಡ್ತಾ ಇರುತ್ತೆ ಅದನ್ನು ನಂಬ್ತಾ ಇರುತ್ತೆ. ನಾನು ಕೂತ್ಕೊಂಡು ಐ ಆಮ್ ರಿಚ್ ಅಂತ ಹೇಳಿ ಯಾವುದೋ ಒಂದು ಹಳೆ ಬಟ್ಟೆ ಹಾಕ್ಕೊಂಡಿರೋದಾಗಿರಬಹುದು, ಅಥವಾ ಮಾಸಿರೋ ಬಟ್ಟೆ ಆಗಿರ್ಬೋದು, ಅದರಲ್ಲಿ ತೂತಿದ್ರು ಕೂಡ ಅದನ್ನು ಹಾಕಿರೋದಾಗಿರಬಹುದು, ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ದೇ ಇರೋದಾಗಿರ್ಬೋದು, ಇದೆಲ್ಲವೂ ಕೂಡ ರಿಯಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ತುಂಬ ಗೌರವವಾಗಿ ನೋಡ್ಕೊಳ್ಳಿ. ನಮ್ಮ ಹತ್ರ ಎರಡೇ ಬಟ್ಟೆ ಇರಲಿ, ಅದನ್ನು ನೀಟಾಗಿ ಒಗೆದು ಐರನ್ ಮಾಡಿ ಒಳ್ಳೆ ಬಟ್ಟೆಯನ್ನು ಹಾಕೋದಾಗಿರಬಹುದು, ನನ್ನನ್ನು ನಾನು ಏನು ನೋಡ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಸ್ವಲ್ಪ ಆದರೂ ನಾನು ಗ್ರೂಮ್ ಮಾಡ್ಕೋತಾ ಹೋದರೆ ನನ್ನ ವ್ಯಕ್ತಿತ್ವವನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ಒಂದು ಹೇಳ, ಈಗ ನಿಮ್ಗೆ ಏನೋ ಒಂದು ಬೇಕಾಗಿರುತ್ತೆ, ಅದು ಯಾರಿಗೋ ಒಬ್ಬರಿಗೆ ಸಿಕ್ಕಿರುತ್ತೆ, ಆದರೆ ಜೆನ್ಯೂನ್ ಆಗಿ ಖುಷಿ ಪಡಲಿಕ್ಕೆ ಶುರು ಮಾಡಿ. ಯಾಕೆ ಗೊತ್ತಾ? ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಈಗ ನೀವು ನೋಡಿರ್ಬೋದು, ಯಾರದೇ ಒಬ್ರದ್ದು ಇನ್ಸ್ಟಾಗ್ರಾಮು ಒಂದು ಕಮೆಂಟ್ ಸೆಕ್ಷನ್ ನೋಡಿ, ಅದು ಒಂದು ಸೆಲೆಬ್ರಿಟಿದು, ಎಷ್ಟು ಜನ ಅದಕ್ಕೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಾ ಇರ್ತಾರೆ. ಒಂದು ಹುಡುಗಿ ಚೆನ್ನಾಗಿ ಬಟ್ಟೆ ಹಾಕಿದರೆ ಅದಕ್ಕೆ ಕಮೆಂಟ್ ಹಾಕ್ತಾರೆ, ಯಾರೋ ಒಬ್ಬ ಮದುವೆ ಆಗಿದ್ದರೆ ಅದಕ್ಕೆ ಕಮೆಂಟ್ ಹಾಕ್ತಾರೆ, ಪಾಪ ಯಾರೋ ಒಬ್ಬ ಹೀರೋ ಒಂದೆರಡು ಮೂವಿ ಫ್ಲಾಪ್ ಆಗಿದ್ದರೆ ಅವನನ್ನು ಟ್ರಾಲ್ ಮಾಡೋದಿರಲಿ, ಬುಲಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲವೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಾ ಹೋಗುತ್ತೆ. 4 ಗೋಡೆ ಮಧ್ಯದಲ್ಲಿ ನಮ್ಮ ವ್ಯಕ್ತಿತ್ವ ಏನಾಗಿರುತ್ತೋ ಅದನ್ನು ನಾವು ಆಚೆ ಎಕ್ಸಿಬಿಟ್ ಮಾಡ್ತಾ ಹೋಗ್ತೀವಿ. ಎಲ್ಲೋ ಮನೇಲಿದ್ದೀನಿ ಅಂದ್ಬಿಟ್ಟು ಹೇಗೋ ಕೂತ್ಕೊಂಡಿರೋದು, ಹೇಗೋ ತಿನ್ನೋದು, ಹೇಗೋ ಗಲೀಜಾಗಿ ಇಟ್ಕೊಂಡಿರೋದು, ಆಚೆ ಕೂಡ ನಿಮ್ಮ ವ್ಯಕ್ತಿತ್ವ ಅದೇ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟು ನೀವು ಪ್ರೈವಸಿಲಿದ್ದಾಗಲೂ ಕೂಡ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ತಾ ಹೋಗಿ. ಮತ್ತು ಪೊಲೈಟಾಗಿ ನಿಮಗೆ ಏನು ಬೇಡವೋ ಆ ಬೌಂಡ್ರಿ ಹಾಕೋದು ತುಂಬಾ ಮುಖ್ಯ. ಎಲ್ಲವನ್ನೂ ನೀವು ತಗೋತಾ ಹೋದರೆ, ಯಾರೋ ಒಬ್ಬರಿಗೆ ಒಂದು ಕೆಲಸ ನಿಮಗೆ ಮಾಡೋಕ್ಕೆ ಇಷ್ಟ ಇರಲ್ಲ, ಆದರೂ ಅದನ್ನು ಮಾಡ್ತಾ ಹೋದರೆ ನಿಮ್ಮ ಎನರ್ಜಿ ಅದಾಗ್ತಾ ಹೋಗ್ಬಿಡುತ್ತೆ. ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೋತಾ ಹೋಗ್ತಾ ಇದ್ದಾಗ ನಿಮ್ಮ ಪರ್ಸ್ನಾಲಿಟಿ ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟು ಬೌಂಡ್ರೀಸನ್ನು ಹಾಕೋದನ್ನು ಕಲೀರಿ. ನಂತರ ವಿಜುವಲೈಸೇಷನ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಏನು ಬೇಕಾಗಿರುತ್ತೋ ಅದನ್ನು ಒಂದು ಫೋಟೋವನ್ನು, ಯಾಕೆಂದರೆ ಒಂದು ಮನೆಯದು ಬೇಕು ಅಂತ ಇರುತ್ತೆ, ಒಂದು ಹುಡುಗ ಹೀಗೆ ಇರಬೇಕು, ನಾನು ಈ ವರ್ಷದಲ್ಲಿ ಒಂದು ಮದುವೆ ಆಗಬೇಕು ಅಂತ ಇರ್ತೀನಿ, ಒಂದು ಎಂಗೇಜ್ಮೆಂಟ್ ರಿಂಗ್ ಹಾಕೋದಾಗಿರ್ಬೋದು, ಅಥವಾ ಯಾವ ಥರ ಯಾವ ಜಾಗಕ್ಕೆ ನಾನು ನನ್ನ ಸಂಗಾತಿ ಹೋಗ್ತೀವಿ, ಏನಾಗುತ್ತೆ, ಹೇಗೆ ಟ್ರಾವೆಲ್ ಮಾಡ್ತೀವಿ, ಹೇಗೆ ನನ್ನ ಸಂಗಾತಿ ನನಗೆ ಫೀಲ್ ಮಾಡಿಸ್ತಾ ಹೋಗ್ತಾರೆ, ಇದೆಲ್ಲವನ್ನು ಬರಿತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ನೀವು ಅದನ್ನು ವಿಜುವಲೈಸ್ ಮಾಡ್ತಾ ನಿಮಗೆ ಅದು ರಿಯಾಲಿಟಿಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇದಾಗಿ ವಿಜುವಲೈಸೇಷನ್ ಬೋರ್ಡನ್ನು ಹೇಗಿದ್ರೂ ಈ ವರ್ಷ ಆಗೋಗ್ತದೆ, ಮುಂದಿನ ವರ್ಷ ಹೊತ್ತಿಗೆ ಒಂದು ಒಳ್ಳೆ ವಿಜುವಲೈಸೇಷನ್ ಬೋರ್ಡನ್ನು ಕ್ರಿಯೇಟ್ ಮಾಡ್ತಾ ಹೋಗಿ. ಎಷ್ಟೋ ಸರಿ ನೀವು ನೋಡಿ, ಆ ವರ್ಷ ಎಂಡ್ ಆಗೋತ್ತಿಗೆ ಎಷ್ಟೊಂದು ವಿಷಯಗಳು ನಡೆದಿರುತ್ತೆ. ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನೆಲ್ಲವನ್ನು ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಅದನ್ನು ವಿಜುವಲೈಸ್ ಮಾಡ್ತಾ ಅದಾಗ್ತಾ ಹೋಗುತ್ತೆ. ಮತ್ತು ನಿಮ್ಗೆ ಏನು ಬೇಕೋ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಬರಿತಾ ಹೋಗಿ. ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ನನಗೆ ತಿಂಗಳಿಗೆ 1 ಲಕ್ಷ ಸಂಪಾದನೆಯನ್ನು ಬರ್ತಾ ಇದೆ, ಆ ಹಣದಿಂದ ನಾನು ಬೇರೆಯವರಿಗೆ ಸಹಾಯ ಮಾಡಬಹುದು, ಈ ಹಣದಿಂದ ನಾನು ತುಂಬ ಸಂತೋಷವಾಗಿದ್ದೀನಿ, ಇದೆಲ್ಲವೂ ಪ್ರೆಸೆಂಟ್ ಟೆನ್ಸಲ್ಲಿ ಬರಿತಾ ಹೋಗಿ. ನಾನು ನನ್ನ ಸಂಗಾತಿ ತುಂಬ ಅನ್ಯೋನ್ಯವಾಗಿದ್ದೀವಿ, ನಿಮಗೆ ಪಾರ್ಟ್ನರ್ ಇಲ್ಲದೆ ಇರಬಹುದು, ಆದರೆ ಬರಿತಾ ಹೋಗಿ, ನನ್ನ ಪಾರ್ಟ್ನರ್ ನನಗೆ ತುಂಬ ಲಾಯಲ್ ಆಗಿದ್ದಾರೆ, ನನ್ನ ಪಾರ್ಟ್ನರ್ ನನಗೆ ತುಂಬ ಗೌರವವನ್ನು ಕೊಡ್ತಾ ಇದ್ದಾರೆ, ನನ್ನ ಪಾರ್ಟ್ನರ್ ನನ್ನ ಹತ್ರ ತುಂಬ ಜನರಸ್ ಆಗಿದ್ದಾರೆ, ನನ್ನ ಪಾರ್ಟ್ನರ್ ನನಗೆ ಟೈಮ್ ಕೊಡ್ತಾ ಇದ್ದಾರೆ. ನಿಮಗೆ ಹೇಗೆ ಬೇಕು ನಿಮ್ಮ ಪಾರ್ಟ್ನರ್, ಎಲ್ಲವನ್ನು ಬರಿತಾ ಹೋಗಿ ಪ್ರೆಸೆಂಟ್ ಟೆನ್ಸಲ್ಲಿ. ಇದೆಲ್ಲವನ್ನು ಮಾಡ್ತಾ ಹೋದರೆ ಇದು ರಿಯಾಲಿಟಿಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಮತ್ತು ಏನು ಬೇಕೋ ಅದು ನಿರ್ದಿಷ್ಟವಾಗಿರ್ಬೇಕು. ನೀವು ಮತ್ತೆ ಬದಲಾವಣೆ ಮಾಡ್ತಾ ಇರೋದಲ್ಲ, ಇವತ್ತು ಇಲ್ಲ ನನಗೆ ಇದು ಬೇಕಿತ್ತು, ಇದು ಆಗಬೇಕಿತ್ತು ಅಂತಲ್ಲ. ಯಾವುದನ್ನು ನೀವು ಬೇಕು ಅಂತ ಇರುತ್ತೋ ಅದರ ಪ್ರಕಾರವಾಗಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿ, ಹಾಗೆ ಬಿಹೇವ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ, ಹಾಗೆ ನಡೀಲಿಕ್ಕೆ ಶುರು ಮಾಡಿ. ಯಾವತ್ತೂ ತಿಳ್ಕೊಳ್ಳಿ, ಫಸ್ಟ್ ಥಿಂಗ್ ನೀವು ಲಾ ಆಫ್ ಅಟ್ರಾಕ್ಷನನ್ನು ಅಟ್ರಾಕ್ಟ್ ಮಾಡಬೇಕಾದ್ರೆ ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಅನ್ನೋದು ಮುಖ್ಯ. ಯಾವ ವಿಷಯಕ್ಕೆ ಖುಷಿಯನ್ನು ಪಡ್ತಿದ್ದೀರಾ, ಈಗ ಬಂದು ನಿಮ್ಮ ಮನೆಯವರೆಲ್ಲರೂ ಹುಷಾರಾಗಿರಬಹುದು, ನೀವು ಬೆಳಗ್ಗೆ ಎದ್ರೈ ಅಂತ ಹೇಳಿದ್ರೇ ಅದೊಂದು ದೊಡ್ಡ ಸಂಪತ್ತು ಅಲ್ವಾ. ನಿಮ್ಮ ಸಂಗಾತಿ ಖುಷಿಯಾಗಿರೋದಾಗಿರ್ಬಹುದು, ನಿಮ್ಮ ಕೆಲಸ ಮಾಡೋ ಜಾಬ್ ಆಗಿರ್ಬೋದು, ಎಲ್ಲದಕ್ಕೂ
ಗ್ರ್ಯಾಟಿಟ್ಯೂಡನ್ನು ಕೊಡ್ತಾ ಹೋಗಿ ಅದೆಲ್ಲವನ್ನು ಆಶೀರ್ವಾದ ಮಾಡಲಿಕ್ಕೆ ಶುರು ಮಾಡಿ. ನೋಡಿ, ನೀವು ಏನನ್ನು ಫೋಕಸ್ ಮಾಡ್ತಾ ಹೋಗ್ತೀರಾ ಅದನ್ನು ನೀವು ಆಗ್ತಾ ಹೋಗ್ತೀರಾ. ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ದರೆ ನಿಮ್ಮ ಜೀವನ ಕಂಪ್ಲೇಂಟ್ ಮಾಡ್ತಾ ಇರೋ ರೀತಿಯೇ ಇರುತ್ತೆ. ಯಾವಾಗ ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಹೋಗ್ತೀರಾ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.